ಪ್ರೈಸ್ ಲಾರ್ಡ್. ಎಲ್ಲರಿಗೂ ದೇವರ ಪರಿಶುದ್ಧ ನಾಮಕ್ಕೆಲ್ಲ ಮಹಿಮೆ ಘನ ಸ್ತುತಿ ಉಂಟಾಗಲಿ. ಈ ಒಂದು ಸುಂದರವಾದ ಸಮಯದಲ್ಲಿ ನಮ್ಮ ಸಾಕ್ಷಿ ಏನಂದ್ರೆ, ನಾವು ರಕ್ಷಣೆ ಹೊಂದಿದ ದಿನವೊಂದು 2004 ದೇವರು ನಮ್ಮನ್ನ ನಮ್ಮ ತಂಗಿ ಮುಖಾಂತರ ದೇವ್ರ ಸ್ವಾರ್ಥ ನಮ್ಗೆ ನಾವು ಕೇಳಿದ್ವಿ. ದೇವ್ರ ಬಗ್ಗೆ ನಾವು ಕೇಳಿದ್ವಿ ಇಲ್ಲ. ನಮ್ಮೂರ ಒಂದ್ಸರಿ ಬೈಸ್ಕೋಪ್ ಹಾಕಿದ್ರು ಗೋಡೆ ಮೇಲೆ ಸ್ಕ್ರೀನ್ ತರ. ಅವಾಗ ಅವ್ರು ಹೇಳಿದ್ರು, ಸ್ವಾಮಿ ನಿಮ್ಗೆ ಕೇಳಿ ಕಷ್ಟ ಅಲ್ಲಿ ತಿಳ್ಕೊಳ್ರಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ, ಸ್ವಾಮಿ ಪ್ರೇಜ್ಬೇಡ ದೇವ್ರ ಅಂತ. ಅದ್ ನಮ್ಮ ತಂಗಿ ದೇವ್ರು ರಕ್ಷಣೆ ಹೊಂದಿದ್ಮೇಲೆ ನಮ್ಮ ತಂಗಿ ಫಸ್ಟ್ ದೇವ್ರ ಸಮ್ಮುಖಕ್ಕೆ ಬಂದು ಆ ದೇವ್ರ ಹತ್ರ ನಮ್ಮ ಹತ್ರ ಬಂದು ಹೇಳಿದ್ರು, ಸ್ವಾಮಿ ಒಬ್ಬರೇ ಜೀವನ ದೇವ್ರು, ಸ್ವಾಮಿನ ನಂಬ್ಕೊಂಡು ನಾವು ದೇವ್ರ ಸಮ್ಮುಖಕ್ಕೆ ಹೋಗೋಣಪ್ಪ ಅಂತ ಹೇಳ್ಬಿಟ್ಟು ನಾನಂದೆ. ಯಾಕಂದ್ರೆ ನಮ್ಮ ಜೀವನ ಆ ತರ ಇತ್ತು. ಹೆಂಗಿದ್ರು ಅಂದ್ರೆ ತುಂಬಾ ಕಷ್ಟ, ವೇದನೆ, ಕಣ್ಣೀರು, ದುಃಖ. ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ? ನಮ್ಗೆ ಎಲ್ಲೋದು ಸಮಾಧಾನ ಸಿಗ್ತದೆ, ಎಲ್ಲೋದು ಸಂತೋಷ ಸಿಗ್ತದೆ, ಜೀವನ ದೇವ್ರ ಭೂಮಿಯಲ್ಲಿ ಇದ್ದಾರ ಬಿಟ್ಟು ನಾನು ನಮ್ಮ ಯಜಮಾನ ಹತ್ರ ನಮ್ಮ ಅಪ್ಪ ಅಮ್ಮ ಫಸ್ಟ್ ಹೋಗ್ತಾ ಇದ್ದೆ ಇಲ್ಲಿಂದ. ನಮ್ಮ ತಂಗಿಯವರು ಸ್ವಾರ್ಥ ಹೇಳ್ಬಿಟ್ಟು ಅವ್ರ ಜೊತೆ ನಮ್ಮ ಮಕ್ಕಳು ಇಬ್ರು ಚಿಕ್ಕ ಮಕ್ಕಳು ಅವ್ರನ್ನ ಕಳಿಸ್ತಾ ಇದ್ದೆ ನಾನು. ಆಮೇಲೆ ನಮ್ಮ ಯಜಮಾನ ನಡಿ ನಾವು ಚರ್ಚ್ಗೋಣ ಅಂತ ಇವ್ರು ಕುಡಿದ್ಬಿಟ್ಟು ತುಂಬಾ ಭಯಂಕರವಾಗಿದ್ರು. ಕುಟುಂಬ ಅಂದ್ರೆ ಏನು, ಹೆಂಡತಿ ಅಂದ್ರೆ ಪ್ರೀತಿ ಏನು, ಮಕ್ಕಳಂದ್ರೆ ಏನು ಅಂತ ಆ ರೀತಿ ಜ್ಞಾನ ಇದ್ದೇ ಇಲ್ಲ. ಮುಂಚೆ ಫಸ್ಟ್ ಇದ್ದೇ ಇಲ್ಲ, ಜ್ಞಾನ ಇಲ್ಲ, ಏನ್ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಮ್ಗೆ. ಆ ರೀತಿ ಇರುವಾಗ ನಮ್ಮ ಯಜಮಾನ್ಗೆ ಹೇಳಿದೆ ನಾನು, ನಡಿ ನಾವು ಚರ್ಚ್ಗೆ ಹೋಗೋಣ ಅಂತ. ಇವ್ರಾದ್ರು ಬೊಟ್ಟಿಕ್ಕಂಗಿಲ್ಲ, ಹೂವು ಮುಡ್ಸಂಗಿಲ್ಲ, ನಮ್ಮ ದೇವ್ರು ಪೂಜೆ ಮಾಡಂಗಿಲ್ಲ. ನಮ್ಮ ದೇವ್ರು ಎಷ್ಟು ದೇವ್ರು 330 ಜನ ದೇವ್ರಿದ್ದಾರೆ. ಎಲ್ಲಾ ದೇವ್ರು ಬಿಟ್ಬಿಟ್ಟು ನಾವು ಚರ್ಚ್ಗೆ ಹೋಗ್ಬಿಟ್ಟು ಗಂಡ ಸತ್ತು ಮುಂಡೆ ತರ ಇರ್ತೀಯ ನೀನು, ಬೊಟ್ಟು ಮತ್ತೆ ಹೂವು ಏನು ಮುಡ್ತೀರಾ, ಬೇಡ ಹೋಗ್ಬಾರ್ದು ನೀನು ಅಂತಂದ್ರು. ಚರ್ಚ್ಗೆ ಹೋಗ್ಬಾರ್ದು ಅಂದಾಗ, ಸರಿ ದೇವ್ರೆ ನಿನ್ನ ಚಿತ್ತ ಹೆಂಗಿದ್ರು ಹಂಗ ನಡೆಸು, ನಮ್ಮನ್ನ ನಮ್ಗೆ ಬರ್ಬೇಕು ಅಂತ ದೇವ್ರ ಸಮ್ಮುಖ ಬರ್ಬೇಕು ನಿಮ್ಮ ಮನೆಗೆ ಅಂತ ನಮ್ಗೆ ಆಸೆ ಐತೆ. ಅದ್ರ ಯಜಮಾನಿತಾರಂದ್ರೆ, ಸ್ವಾಮಿ ನಿಮ್ ಚಿತ್ತ ಪ್ರಕಾರ ನಮ್ಮ ನಡೆಸೋದು ದೇವ್ರ ಪ್ರೇಯರ್ ಮಾಡ್ಬಿಟ್ಟು ನಾನು ಸರಿ ಆ ತರನೇ ಇದ್ದೆ. ಆದ್ರೆ ಒಂದ್ ದಿವಸ ಆಮೇಲೆ ದೇವ್ರು ಇವ್ರಿಗೆ ಒಳ್ಳೆ ರೀತಿ ಜ್ಞಾನ ಕೊಟ್ಟು, ಸರಿ ನಾವು ದೇವ್ರ ಸಮ್ಮುಖಕ್ಕೆ ಹೋಗಿ ನಡಿ ಅಂತ ಹೇಳ್ಬಿಟ್ಟು ಯಜಮಾನ ನಮ್ಮನ್ನ ರೆಡಿ ಅದು ಭಾನುವಾರ ಅವ್ರಿದ್ರು ಸ್ನಾನ ಮಾಡಿ ನಮ್ಮ ರೆಡಿ ಮಾಡಿಸಿ ದೇವ್ರ ಸಮ್ಮುಖಕ್ಕೆ ಕರ್ಕೊಂಡು ಹೋದ್ರಿ. ನಾವು ಅವತ್ತು ನಾವು ಫಸ್ಟ್ ಹೋಗುವಾಗ ಸೈಕಲ್ ಅಲ್ಲಿ ದೇವ್ರ ಚರ್ಚ್ಗೆ ಹೋದ್ರಿ. ನಾವು ಚರ್ಚ್ಗೆ ಹೋಗಿದ ತಕ್ಷಣ ನಮ್ಗೆ ಆತರ ದೇವ್ರ ಸಮ್ಮುಖ ಹೆಂಗಿತ್ತು ಅಂದ್ರೆ, ಬಾಯಾದ ಜಿಂಕೆ ಹೇಗೆ ನೀರಿನ ತರ ಆತರ ಕೊಡುದು ಆ ರೀತಿ ನಮ್ಗಿತ್ತು. ಆ ದೇವ್ರ ಸಮ್ಮುಖ ಒಂದು ಆರಾಧನೆ, ಪ್ರಾರ್ಥನೆ, ಅಲ್ಲಿ ದೇವ್ರ ಮಕ್ಳು ಪ್ರೀತಿ, ಸೇವಕರು ತೋರಿಸೋ ಪ್ರೀತಿ, ಅದು ನಮ್ಗೊಂಥರ ಹಸಿವಲ್ಲಿರೋರ್ಗ ತುಂಬಾ ಹಸಿವಾಗಿ ನಮ್ಗೆ ಊಟ ಕೊಟ್ಟರೆ ಯಾವ ರೀತಿ ತೃಪ್ತಿ ಆಗ ಆ ರೀತಿ ನಮ್ಗೆ ತೃಪ್ತಿ ಅನಿಸ್ತು. ಸರಿ ನಾವು ಎಷ್ಟೋ ನಾವ್ ನಡ್ಕೊಂಡು ಧರ್ಮಸ್ವಾಕ್ ಹೋಗ್ತಾ ಇದ್ವಿ, ವರ್ಷ ಧರ್ಮಸ್ವಾಕ್ ಹೋಗ್ತಾ ಇದ್ರಿ. ಅನೇಕ ದೇವ್ರು ದೇವಸ್ಥಾನಕ್ಕ ದೇವ್ರ ಹೋಗಿದ್ರಿ, ಎಲ್ಲೂ ನಮ್ಗೆ ಸಿಗಿಲ್ಲ ಆ ತರ ಸಂತೋಷ, ಸಮಾಧಾನ ಆ ರೀತಿ. ಸರಿ ದೇವ್ರಲ್ಲಿ ಸರಿ ವಾರ ದೇವ್ರು ನಮ್ಮ ದೇವ್ರ ಸಮ್ಮುಖಕ್ಕೆ ನಡೆಸಿದ್ರು, ದೇವ್ರ ಸಮ್ಮುಖ ಹೋಗ್ತಾ ಇದ್ರಿ, ದೇವ್ರು ನಡ್ಕೊಂಡ್ರಿ. ನಾವು ಫಸ್ಟ್ ಬಂದಿದ್ದೆ ಅಗಾಬೆ ಬೈಬಲ್ ಚರ್ಚ್ಗೆ. ಮತ್ತೆ ಎಲ್ಲಿ ಹೋಗಿದ್ದು ನಾವು ದೇವ್ರ ಸಮ್ಮುಖಕ್ಕೆ ದೇವ್ರ ಮಕ್ಕಳ ಐಕ್ಯತೆ, ಪಾಸ್ಟ್ ಒಂದು ಆತ್ಮಿಕ ನಮ್ಮನ್ನು ನಡೆಸಿದ್ದು ಹೀಗಿರ್ಬೇಕು, ಈ ತರ ನೀವು ವರ್ಷದಾಗಿರ್ಬೇಕು, ಒಂದು ಶುದ್ಧವಾಗಿರ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ನೀವು ಮೊದಲನೇದಾಗಿ ಸೋತು ಹೋಗ್ಬಾರ್ದು. 2015 ಇಸ್ವಿ ನಾವು ದೀಕ್ಷಾಸ್ಥಾನ ಮಾಡಿಸ್ಕೊಂಡು 2015 ಇಸ್ವಿಯಲ್ಲಿ ಇವ್ರಿಗೆ ತುಂಬಾ ಹುಷಾರಿದ್ದಾಗ್ಬಿಟ್ಟು, ಹುಷಾರಿದ್ದಾಗಿದ ತಕ್ಷಣ ಏನು ಪ್ರಾಬ್ಲಮ್ ಹೋದ ತಕ್ಷಣ ಡಾಕ್ಟರ್ ಟೆಸ್ಟ್ ಮಾಡಿಸಿದ ತಕ್ಷಣ ವೇಟಿಗೆ ಆ ಡಾಕ್ಟರ್ ಹೇಳಿದ್ರೆ ಆಮೇಲೆ ಲಿವರ್ ಪ್ರಾಬ್ಲಮ್ ಆಗೈತೆ, ಕೃಷ್ಣಪದಲ್ಲೂ ನಮ್ಮ ತಂಗಿ ಕರ್ಕೊಂಬಮ್ಮ ನಾವು ಹಾಸ್ಪಿಟಲ್ ತೋರ್ಸೋಣ, ಏನಂತ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸರಿ ಭೇಟಿಲಿ ಹೋಗ್ಬಿಟ್ಟು ಅವರು ಅವರೇ ಕಾಣಂತಾರ ಬಂದು ಅದ ಕರ್ಕೊಂಡೋಗಿ ತೋರಿಸಿದ್ರು. ಆ ಸ್ಕ್ಯಾನ್ ಮಾಡಿ ಎಲ್ಲ ಸ್ಕ್ಯಾನ್ ಮಾಡ್ಕೊಂತ ನಮ್ಗೆ ಹೇಳಿರೋ ತುಂಬಾ ಭಯ ಆಗ್ಬಿಡ್ತು. ಇವರು ಈ ತರ ಲಿವರ್ ಹೋಗ್ಬಿಟ್ಟು ನಾವೇನೋ ಮಾಡೋದು, ಚಿಕ್ಕ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ಅವಾಗ ಸಭೆ ಮಕ್ಕಳೆಲ್ಲ ಬಂದು ಪಾಸ್ಟರ್ ಬಂದು ನಮ್ಗೆ ಧೈರ್ಯ ಹೇಳಿ ಪ್ರೇಯರ್ ಮಾಡಿ, ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ, ನೀವು ದೇವ್ರು ನಿಮ್ ನಂಬಿರೋ ದೇವ್ರು ಜೀವವುಳ್ಳ ದೇವ್ರು, ನಮ್ಮ ದೇವ್ರಲ್ಲ, ನಿಮ್ ನಂಬಿಕೆ ಸಭೆ ಮಕ್ಳು ಎಲ್ಲಾ ಬಂದು ಅದು ಶನಿವಾರ ನಾವು ಅಡ್ಮಿಟ್ ಆದ್ರೆ ಭಾನುವಾರ ಎಲ್ಲಾ ಮಕ್ಳು ಬಂದು ನಮ್ಮನ್ನ ಅಲ್ಲಿ ಪ್ರಾರ್ಥನೆ ಮಾಡಿ ವಿಚಾರಿಸಿ ಪ್ರೀತಿ ತೋರಿಸಿ ಧೈರ್ಯ ಹೇಳಿ ಪ್ರೇಯರ್ ಮಾಡಿ ಬಂದ್ರು. ಅವತ್ತೆಲ್ಲ ಸ್ಕ್ಯಾನ್ ಮಾಡಿದ ತಕ್ಷಣ ದೇವ್ರ ಮಹಾಕೃಪೆಯಿಂದ ಓಲೆ ಮುಚ್ಚಿಬಿಟ್ಟಿತ್ತು, ಓಲೆ ಇಲ್ಲ ಲಿವರಲ್ಲಿ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಆ ರೀತಿ ದೇವ್ರು ನಮ್ಮನ್ನ ಅದ್ಭುತ ಮಾಡಿ ಮತ್ತೆ ಹಾಸ್ಪಿಟಲ್ ದೇವ್ರು ಒಳ್ಳೆ ರೀತಿಲಿ ದೇವ್ರು ಎಲ್ಲಾ ರೀತಿ ಸೌಖ್ಯ ಕೊಟ್ಟು ನಮ್ಗೆ ದೇವ್ರ ಕೃಪೆ ಒಳ್ಳೆ ಡಾಕ್ಟರ್ ರೀತಿಯಲ್ಲಿ ಡಾಕ್ಟರ್ ಕಂಡಿದೆ ನಮ್ಗೆ ಖಂಡಿತ ದಯ ಸಿಗಿಸಿ ಒಳ್ಳೆ ರೀತಿ ನಮ್ಗೆ ಸಹಾಯ ಮಾಡಿ ನಮ್ಮ ಯಜಮಾನ ಆರೋಗ್ಯವಾಗಿ ಸುಖವಾಗಿ ದೇವ್ರ ಮನೆ ಕರೆದು ಬಿಟ್ರು. ಅದೇ ರೀತಿ 2019 ಇಸ್ವಿಯಲ್ಲಿ ನಮ್ಗೆ ತುಂಬಾ ಹುಷಾರಿಂದ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ. ಜನವರಿಯಲ್ಲಿ ಈಗ ನಮ್ಮ ಮಗಳ ಎಲ್ಲ ಆದ್ರೆ ಮತ್ತೆ ನನಗೂ ಆವಾಗ ಅಡ್ಮಿಟ್ ಆದಾಗ ಅಲ್ಲಿ ಡಾಕ್ಟರ್ ಬೆಡ್ಡಿಲ್ಲ ಅಂದ್ರು, ಸಾರ್ ನಮ್ಗೆ ಚಿಕ್ಕ ಮಕ್ಕಳು ಸಾರ್ ನಾವು ಬೇರೆ ಎಲ್ಲಿ ಹೋಗಕ್ಕಾಗಲ್ಲ, ನಾನು ಇಲ್ಲೇ ನೋಡ್ಸಿದ್ವಿ ಸರ್. ಡಾಕ್ಟರ್ಗೆ ದೇವ್ರು ನಮ್ಗೆ ಕಣ್ಣೆ ಸಿಕ್ಕಿದ್ರೆ ಅಲ್ಲೋಗಿ ಅಡ್ಮಿಟ್ ಆದ್ಮೇಲೆ 3 ದಿವಸ ನನಗೆ ಬಾಡಿ ಏನಾಗ್ತದೆ ಗೊತ್ತಿಲ್ಲ, ಅಮ್ಮ ಇನ್ನು ತುಂಬಾ ಕ್ರಿಟಿಕಲ್ ಐತೆ, ಐಸಿಲ್ ಇಕ್ಲೇಬೇಕು ಅಂದ್ರು. ಐಸಿಲ್ ಹಾಸ್ಪಿಟಲ್ ಅವ್ರ ಕರ್ಕೊಂಡೋಗಿ ಐಸಿಲ್ ಇಕ್ಕಿದ್ದಾರೆ. ನನಗೆ ನನ್ನ ಸ್ಪಾಟ್ ಏನ್ ಕೆಲಸ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಸುಮ್ಮನೆ ಕಂಡ್ಬಿಟ್ಕೊಂಡಿದ್ದೀನಿ ಅಷ್ಟೇ. ಅಲ್ಲಿ ಬಂದು ಎಲ್ಲಾ ಚರ್ಚ್ ಮಕ್ಕಳು ವಾಶ್ ಎಲ್ಲಾ ಬಂದು ಪ್ರಾಯರ್ ಮಾಡ್ತಾರೆ. ದೇವ್ರೇ ನಿನ್ ಚಿತ್ತ ಪ್ರಕಾರ ನಡೆಸು, ಅದೇ ನಾನು ಚಿಕ್ಕ ಮಕ್ಕಳಪ್ಪ, ನನ್ನ ಫ್ಯಾಮಿಲಿ ತರ ಐತೆ, ನನ್ನ ವಿಲೇಜ್ ನಾನು ರಕ್ಷಣೆ ಮಾಡಿದ್ದೀನಿ, ನನ್ನ ಕುಟುಂಬ ನೀನು ರಕ್ಷಣೆ ಮಾಡಿದ್ಯಾ, ಅದು ಎಂದಿಗೂ ಕೈ ಬಿಡೋ ದೇವರಲ್ಲ. ನಾನು ಏನಾದ್ರೂ ಒಂಥರ ಒಂದು ಒಬ್ರು ಸತ್ತೋಗ್ಬಿಟ್ರೆ ನನ್ನ ಕುಟುಂಬ ಎಲ್ಲರೂ
ನಂಬಿಕೆಯಲ್ಲಿ ನಿನ್ ಮೇಲೆ ಭಕ್ತಿಯಲ್ಲಿ ಕಳ್ಕೊಂಡ್ಬಿಡ್ತಾರೆ. ಸ್ವಾಮಿ ನನ್ನ ಮಕ್ಕಳು ಯಜಮಾನ್ರು ನೀನ್ ನನ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡ್ಕೊಂಡು ನಾನು ಐಸಲ್ಲಿ ಮಲಗಿರ್ಬೇಕಾದ್ರೆ ಎಲ್ಲಾ ಪಾಸ್ಟರ್ ಬಂದು ಪ್ರೇಯರ್ ಮಾಡಿ ಪಾಸ್ಟರ್ ನಾನು ಪರಿಚಯ ಇದ್ದಾರೆ. ಭಕ್ತಿ ನನ್ನ ಹತ್ರ ಬಂದ್ರು. ಐಸಲ್ಲಿ ಮಲಗಿಬೇಕಾದ್ರೆ ನಾನು ಪಕ್ಕ ಬಂದು ನಿಂತ್ಕೊಂಡ್ರು. ನಿಂತ್ಕೊಂಡು ನನ್ನ ಮೇಲೆ ಕೈ ಚಾಚಿದ್ರು. ಇವ್ರು ನನ್ನೆಲ್ಲ ನನ್ನ ಪಾಸ್ಟರ್ಗೆ ಅಷ್ಟು ಪರಿಚಯ ಅವರಲ್ಲ, ಈ ಪಾಸ್ಟರ್ ಈಗ ನನ್ನ ಪರಿಚಯ ಇದ್ಬಿಟ್ಟು ನಾನು ಈ ಕಾರಣ ತಾಳಕ್ಕೆ ಮೇಲೆ ನೋಡೋಷ್ಟಕ್ಕೆ ಅವ್ರು ಅಲ್ಲೇ ಮಾಯ ಆಗ್ಬಿಟ್ರು. ನನ್ನ ಕೈ ನನ್ನ ಮೇಲೆ ಚಾಚಿದ್ರು ಅಷ್ಟೇ. ಆ ತಕ್ಷಣ ನನ್ನ ಸ್ಪಾಟ್ಗಳಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಅವ್ರು ನನಗೆ ಉತ್ಸಾಹ ಸಂತೋಷ ಆಯ್ತು. ತಕ್ಷಣ ನನಗೆ ಬಿಡುಗಡೆ ಆಗ್ಬಿಟ್ಟು ದೇವ್ರಿಗೆ ಆ ಮಾಯ ಆಗ್ಬಿಟ್ರಲ್ಲ ನೋಡಿದ ತಕ್ಷಣ ಇವ್ರು ಮಾಯ ಆಗ್ಬಿಟ್ರಲ್ಲ ಹೇಳ್ಬಿಟ್ಟು ದೇವ್ರ ಆಶ್ಚರ್ಯ ಇದೆ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ. ಆಮೇಲೆ ಹಾಗೆ ನಮ್ಮ ತಂಗಿ ಮತ್ತೆ ಇನ್ನೊಬ್ಬ ಪಾಸ್ಟರ್ ಮೈಸೂರಿಗೆ ಬಂದ್ರು ನನಗೆ ಪ್ರೇಯರ್ ಮಾಡಕ್ಕೆ. ನಾನು ಪಾಸ್ಟರ್ ಹತ್ರ ನಮ್ಮ ತಂಗಿ ಹತ್ರ ಹಿಂಗೆ ಹೇಳ್ತಾ ಇದ್ದೀನಿ, ಈ ಥರ ಆಯ್ತು ನನಗೆ. ಇವಾಗ ತಕ್ಷಣ ನನಗೆ ಅವಾಗ ಕೈ ಕಾಲ ಉಟ್ಕೊಂಡಿತ್ತು, ಮಾತಾಡೋಕ್ಕೂ ಆಗ್ತಾ ಇಲ್ಲ. ತುಂಬ ಟೈರ್ಡ್ ಆಗಿದೆ, ತುಂಬ ಸುಸ್ತಾಗ್ಬಿಟ್ಟಿದೆ. ಅವಾಗ ಅದರ ನಾನು ಸಂತೋಷವಾಗಿ ಅದರ ಒಂದು ಸಮಾಧಾನ ನನ್ನ ಹೃದಯದಲ್ಲಿ ಒಂದು ಸಂತೋಷ ಆಗ್ತಾ ಇದೆ. ನನ್ನ ದೇವರು ಪ್ರಸನ್ನ ದೇವರು ಪ್ರೀತಿ ಅವ್ರು ಬಿಡುಗಡೆ ಕೊಟ್ಟಿದ್ದು ಹೊಸ ನೂತನ ಫಲ ನಾನು ಶರೀರದಲ್ಲಿ. ನಾನು ನನ್ನ ತಂಗಿಗೆ ಥರ ಹೇಳ್ತಾ ಇದ್ದೆ, ನಮ್ಮ ತಂಗಿ ಅಂತಂದ್ರೆ ತುಂಬಾ ಓವರ್ ಮೆಡಿಸಿನ್ ಹಾಕ್ಬಿಟ್ಟು ನಮ್ಮ ಮಕ್ಕಳಿಗೆಲ್ಲ ಮೆಂಟ್ಲ್ ಹಾಕ್ಬಿಡ್ತೀನಿ, ಈ ಥರ ಮಾತಾಡ್ತಾ ಇಲ್ಲ ಅಂತ. ಆದ್ರೆ ಆ ಥರ ಏನಾದ್ರು ಕಾರ್ಯ ಮಾಡ್ತಾ ದೇವರು ಸುರಕ್ಷಿತವಾಗಿ ನಾನು ಆ ರೀತಿ ಐಸಿ ನಮ್ಗೆ ಅದ್ಭುತ ಮಾಡಿ ಮತ್ತೆ ಎಲ್ಲಾರು ತಿಂಗಳಾನ್ಗಟ್ಲೆ ಹೆಸರಿದ್ದಾರೆ. 3 ದಿವಸ ಹೆಸರಿದ್ದೆ ಅಷ್ಟೇ. ನಾನು 4ನೇ ದಿವಸ ದೇವ್ರನ್ನ ಅದ್ಭುತವಾಗಿ ವಾಟ್ಸ್ಆಪ್ ಮಾಡಿದ್ರು. ಮತ್ತೆ ನನ್ನ ಕುಟುಂಬವಾಗಿ ದೇವ್ರನ್ನ ಮನೆಗೆ ಸೇರಿಸಿದ್ರು. ನಾನು ತುಂಬಾ ಕೃತಜ್ಞತೆ ಹೇಳಿದೆ ದೇವ್ರಿಗೆ. ಆ ರೀತಿ ಮಾಡಿದ ದೇವರ ಅದ್ಭುತಗಳು ನಮ್ಮ ಕುಟುಂಬದಲ್ಲಿ 1-2 ಅಲ್ಲ, ಇಷ್ಟೊಂದು ಅದ್ಭುತ. ನಮ್ಮ ಶತ್ರುಗಳು ನಮ್ಮ ವಿರೋಧಿಗಳು ನಮ್ಗೆ ಅನೇಕ ಮಾತಾಡ್ತಾರೆ, ಅನೇಕ ಏನೋ ನಮ್ಮ ನಡೆಸಬೇಕು, ನಾವು ನಾಶ ಹೋಗ್ಬೇಕು ಅಂತ ಏನೇನೋ ಮಾಡ್ತಾರೆ. ಆದರೆ ದೇವ್ರ ಮಾತ್ರ ನಮ್ಗೆ ಕೈ ಬಿಡದೆ ನಮ್ಮ ಇದುವರೆಗೂ ಕಾಪಾಡ್ತಿದ್ದಾರೆ. ದೇವ್ರ ಕೃಪೆ ಅದು ಎಂದಿಗೂ ಮರೆಯೋದು. ದೇವ್ರ ನಾವು ಮಾತಿನಲ್ಲಿ ಹೇಳ್ಬೋದು, ಅದಕ್ಕೆ ಸುಲಭವಾದ ಅದು ಒಂದು ಚಿಕ್ಕ ಕಾರ್ಯ ಅಲ್ಲ, ದೊಡ್ಡ ಕಾರ್ಯಗಳು, ಅದ್ಭುತ ಕಾರ್ಯಗಳು, ವಿಷಯ ಕಾರ್ಯ ನಮ್ಮ ಕುಟುಂಬದ ದೇವ್ರು ಮಾಡಿದ್ರೆ. ನಮ್ಗೆ ಗಾಡಿ ಇರಲಿಲ್ಲ, ನಾವು ಫಸ್ಟ್ ಸೈಕಲ್ ಬರ್ತಾ ಚರ್ಚ್ಗೆ, ಮತ್ತೆ ಸ್ಕೂಟಿಯಲ್ಲಿ ತುಂಬಾ ವರ್ಷ ಬರ್ತಾ ಇದ್ವಿ. ಮತ್ತೆ ನಮ್ಗೆ ಬೈಕ್ ಕೊಟ್ಟು ದೇವರು. ಯಾಕೆಂದ್ರೆ ದೇವ್ರ ಸಭೆ ಮಕ್ಕಳು ಈ ಒಂದು ದೇವ್ರ ರಕ್ತ ಸಂಬಂಧ ಇದು ಪ್ರೀತಿ. ಇದು ನಮ್ಮ ಸಭೆಗೆ ನಾನು ತುಂಬಾ ಪ್ರೀತಿಯನ್ನು ನೋಡಿದೆ. ಆ ಪ್ರೀತಿ ನಾವು ಹೇಳುವಾಗ ಬರುವಾಗ ಮತ್ತೆ ಬ್ರದರ್ಗಳೆಲ್ಲ ಬಂದು ಪ್ರೇಯರ್ ಮಾಡ್ತಾ ಇದ್ರು. ವಾರ ಬಂದು ವಿಚಾರಿಸ್ತಾರೆ, ಪ್ರೇಯರ್ ಮಾಡ್ತಾರೆ. ಸಿಸ್ಟರ್ ಚರ್ಚ್ಗಳು ಬರುವಾಗ ನನಗಾಗ ಅನೇಕ ವಿಚಾರಿಸಿ ನಮ್ಗೆ ಪ್ರೇಯರ್ ಮಾಡ್ತೀವಂತ, ಧೈರ್ಯವಾಗಿರುವಂತ ಧೈರ್ಯ ಹೇಳ್ತಾರೆ. ಪ್ರೇಯರ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ ಒಂದು ನಮ್ಗೊಂದು ಧೈರ್ಯ, ಒಂದು ಆದರಣೆ, ಒಂದು ಪ್ರೀತಿ. ಆ ಪ್ರೀತಿ ಆ ಒಂದು ದೇವರ ಒಂದು ಮಕ್ಕಳ ದೇವ್ರ ಪ್ರೀತಿ, ಅದು ದೇವ್ರ ಮಕ್ಕಳ ಒಬ್ಬೊಬ್ಬರು ತೋರಿಸುವ ಪ್ರೀತಿ, ಅದು ದೇವ್ರು ನಮಗೆ ಕೊಟ್ಟ ಪ್ರೀತಿ. ದೇವ್ರ ಕಲ್ವಾರ ಸಿಗಲಿ ನಮ್ಮ ಮೇಲೆ ತೋರಿಸ ಆ ಪ್ರೀತಿಗೆ ನಾವು ಮೊದಲು ಹೇಳ್ಕೊಡಕ್ಕೆ ಸಾಧ್ಯವಿಲ್ಲ. ಪ್ರಾಣ ಕೊಟ್ಟ ಪ್ರೀತಿ ಆ ಯೇಸು ಸ್ವಾಮಿ ಪ್ರೀತಿ, ರಕ್ತ ಸೃಷ್ಟಿಸಿದ ಪ್ರೀತಿ, ನಮಗಾಗಿ ನಮ್ಮ ಸುಖಕ್ಕಾಗಿ ಮೈಯೆಲ್ಲ ಗಾಯಗೊಂಡ ಪ್ರೀತಿ, ಆ ಪ್ರೀತಿಗೆ ನಾವು ಹೇಳ್ಕೊಡಕ್ಕೆ ಸಾಧ್ಯವಿಲ್ಲ. ಪ್ರೇಯರ್ ಮಾಡಿ ಆ ಪ್ರೇಯರ್ ಎಷ್ಟು ಅಗತ್ಯ ಇದೆ. ದೇವ್ರ ತಾನು ಇದುವರೆಗೂ ನಡೆಸಿದ ದೇವ್ರಿಗೆ ಕೋಟಿ ಪ್ರೀತಿ ಪೂರ್ವಕವಾಗಿ ಎಲ್ಲರಿಗೂ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಸಮಯ ಒಂದು 26ನೇ ಇಸ್ವಿಯಲ್ಲಿ 2ನೇ ತಿಂಗಳಲ್ಲಿ 22ನೇ ತಾರೀಕು ನಡೆಯುವಂತ 29 ವರ್ಷ ಮುಗಿಸಿ 30 ವರ್ಷ ಕಾಲಿಡುವಂತ ನಮ್ಮ ಸಭೆಯ ಆನಿವರ್ಸರಿಗೆ ನೀವೆಲ್ಲರಿಗೂ ನಾವು ಪ್ರೀತಿಯಾಗಿ ನಾವು ಆಹ್ವಾನಿಸುತ್ತೇವೆ. ದೇವ್ರ ನಾಮ ಮಹಿಮೆಪಡಿಸಬೇಕು. ನಾವು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸುತ್ತೇವೆ.